ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ 6ನೇ ಮನೆ ಮತ್ತು 6ನೇ ಮನೆ ಅಧಿಪತಿ ಪ್ರಕಾರ ನಿಮ್ಮ ಒಂದು ಬಾಕಿ ಕರ್ಮ ಕೆಲವೊಂದು ವಿಶೇಷ ಮನೆಗಳಲ್ಲಿ ವಿಶೇಷ ಭಾವಗಳಲ್ಲಿ ಹೇಗೆ ಒಂದು ಫಲ ಕೊಡುತ್ತಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಜಾತಕದಲ್ಲಿ 6ನೇ ಮನೆ ಅಂತ ಹೇಳಿದ್ರೆ ಬಾಕಿ ಇರುವಂತ ಒಂದು ಕರ್ಮ. ಉದಾಹರಣೆಗೆ ನಿಮ್ದು ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಇದು ಲಗ್ನ ಅಂದ್ರೆ 1ನೇ ಮನೆ. ಇಲ್ಲಿ 6ನೇ ಮನೆ 1 2 3 4 5 6. ಈ 6ನೇ ಮನೆ ಅನ್ನೋದು ಬಾಕಿ ಕರ್ಮ ಅಥವಾ ಪೆಂಡಿಂಗ್ ಕರ್ಮ ಅಂತ ಕರಿತೀವಿ 6ನೇ ಮನೆಯನ್ನ. ಈ ತರ 6ನೇ ಮನೆಯ ಅಧಿಪತಿ ಇರುವಂತ ಒಂದು ಭಾವದ ಪ್ರಕಾರ ನಿಮ್ಗೆ ಒಂದು ಬಾಕಿ ಕರ್ಮವನ್ನ ಕೊಡುತ್ತದು. ಇದು ಯಾವ ತರ ಕೊಡುತ್ತಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 6ನೇ ಮನೆ ಅಧಿಪತಿ ಏನಾದ್ರು 2ನೇ ಮನೆಯಲ್ಲಿದ್ರೆ, ಈ 6ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿದ್ರೆ, ಉದಾಹರಣೆಗೆ ಇಲ್ಲಿ 6ನೇ ಮನೆ ಅಧಿಪತಿ ಯಾರಾಗ್ತಾರೆ ಬುಧ ಏನಾದ್ರು ಇಲ್ಲಿ 2ನೇ ಮನೆಯಲ್ಲಿದ್ರೆ, 6ನೇ ಮನೆ ಅಧಿಪತಿ ಏನಾದ್ರು 2ನೇ ಮನೆಯಲ್ಲಿದ್ರೆ ಇವರಿಗೆ ಕುಟುಂಬದ ಕಡೆ ಕರ್ಮ ಇರುತ್ತೆ. ಕುಟುಂಬದ ಕಡೆ ಕರ್ಮ ಇರುತ್ತೆ ಇವರಿಗೆ. ಆ ಕಾರಣ ಇವರು ಕುಟುಂಬವನ್ನು ಸರಿಯಾಗಿ ಮೇಂಟೈನ್ ಮಾಡುವಂತ ಒಂದು ಅಗತ್ಯ ಕೂಡ ಇರ್ತದೆ. ನಂತರ 6ನೇ ಮನೆ ಅಧಿಪತಿ 4ನೇ ಮನೆಯಲ್ಲಿದ್ರೆ, ಉದಾಹರಣೆಗೆ ಇದು 6ನೇ ಮನೆ ಅಧಿಪತಿ ಇಲ್ಲಿ ಬುಧ, ಇಲ್ಲಿ 4ನೇ ಮನೆಯಲ್ಲಿ ಏನಾದ್ರು ಬುಧ ಗ್ರಹ ಇದ್ರೆ ಇವರಿಗೆ ತಾಯಿಯ ಕಡೆಯಿಂದ ಬಾಕಿ ಕರ್ಮ ಇರ್ತದೆ. ತಾಯಿಯ ಕಡೆಯಿಂದ, ಭೂಮಿ ಕಡೆಯಿಂದ ಈ ತರ ಒಂದು ಕರ್ಮ ಇರ್ತದೆ. ಯಾಕಂದ್ರೆ ನೀವು ತಾಯಿ ಮತ್ತೆ ಆಸ್ತಿ ವಿಷಯದಲ್ಲಿ ನಿಮ್ಮ ಎಲ್ಲ ಒಂದು ಕರ್ಮವನ್ನ ತೀರಿಸಬೇಕಾಗ್ತದೆ. ಇಲ್ಲಾಂದ್ರೆ ನಿಮ್ಗೆ ನೆಕ್ಸ್ಟ್ ಕಂಟಿನ್ಯೂ ಆಗುವಂತ ಚಾನ್ಸ್ ಕೂಡ ಇರ್ತದೆ. ನೆಕ್ಸ್ಟ್ 6ನೇ ಮನೆ ಅಧಿಪತಿ ಏನಾದ್ರು 7ನೇ ಮನೆಯಲ್ಲಿದ್ರೆ ನಿಮ್ಮ ಒಂದು ಸಂಗಾತಿಯ ಕಡೆಯಿಂದ ನಿಮ್ಗೆ ಬಾಕಿ ಕರ್ಮ ಬರುತ್ತೆ. ನಿಮ್ಮ ಸಂಗಾತಿಯ ಕಡೆಯಿಂದ ಅಥವಾ ಗಂಡ ಹೆಂಡತಿ ಕಡೆಯಿಂದ ಹೆಚ್ಚು ಕರ್ಮ ಬರ್ಬೋದು. ನಂತರ 6ನೇ ಮನೆ ಅಧಿಪತಿ ಏನಾದ್ರು 11ನೇ ಮನೆಯಲ್ಲಿದ್ರೆ, 6ನೇ ಮನೆ ಅಧಿಪತಿ ಏನಾದ್ರು 11ನೇ ಮನೆಯಲ್ಲಿದ್ರೆ ಇದು ಹಿರಿಯ ಸಹೋದರಿಯರ ಕಡೆಯಿಂದ ನಿಮಗೆ ಬಾಕಿ ಕರ್ಮ ಇರುವಂತ ಚಾನ್ಸ್ ಇರ್ತದೆ. ಮತ್ತೆ ಚಿಕ್ಕಪ್ಪ ಈ ತರ ಸಂಬಂಧದಲ್ಲೂ ಕೂಡ ನಿಮ್ಗೆ ಬಾಕಿ ಕರ್ಮ ಇರ್ಲಿಕ್ಕೆ ಚಾನ್ಸ್ ಇರ್ತದೆ. ನಂತರ 6ನೇ ಮನೆ ಅಧಿಪತಿ ಏನಾದ್ರು 3ನೇ ಮನೆಯಲ್ಲಿದ್ರೆ ನಿಮ್ಮ ಸಹೋದರರ ಕಡೆಯಿಂದ ನಿಮ್ಗೆ ಕಿರಿಯ ಸಹೋದರರ ಕಡೆಯಿಂದ ಬಾಕಿ ಕರ್ಮ ಇರುವಂತ ಚಾನ್ಸ್ ಇರ್ತದೆ. ಮತ್ತೆ ನೆರೆಹೊರೆಯವರ ಕಾರಣ ಕೂಡ ಬಾಕಿ ಪೆಂಡಿಂಗ್ ಕರ್ಮ ಇರ್ಲಿಕ್ಕೆ ಚಾನ್ಸ್ ಇರ್ತದೆ. ಮತ್ತೆ 6ನೇ ಮನೆ ಅಧಿಪತಿ ಏನಾದ್ರು 5ನೇ ಮನೆಯಲ್ಲಿದ್ರೆ ನಿಮ್ಮ ಒಂದು ಪ್ರೇಯಸಿ ಅಥವಾ ಪ್ರಿಯಕರನ ಕಡೆಯಿಂದ, ಲವರ್ ಕಡೆಯಿಂದ ಬಾಕಿ ಕರ್ಮ ಇರುವಂತ ಚಾನ್ಸ್ ಇರ್ತದೆ. ನಂತರ 6ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿದ್ರೆ ನಿಮ್ಮ ತಂದೆಯ ಕಡೆಯಿಂದ, ನಿಮ್ಮ ಒಂದು ಧಾರ್ಮಿಕ ವಿಷಯ ಕಡೆಯಿಂದ ಪೆಂಡಿಂಗ್ ಕರ್ಮ ಇರ್ಲಿಕ್ಕೆ ಚಾನ್ಸ್ ಇರ್ತದೆ. ಆಮೇಲೆ 6ನೇ ಮನೆ ಅಧಿಪತಿ ಏನಾದ್ರು 10ನೇ ಮನೆಯಲ್ಲಿದ್ರೆ ನಿಮ್ಮ ಒಂದು ಕೆಲಸದ ವಿಷಯದಲ್ಲಿ, ನಿಮ್ಮ ಕರ್ಮದ ವಿಷಯದಲ್ಲಿ ಬಾಕಿ ಕರ್ಮ ಇರ್ಲಿಕ್ಕೆ ಚಾನ್ಸ್ ಇರ್ತದೆ. ನಿಮ್ಮ ಒಂದು ಕೆಲಸದ ವಿಷಯದಲ್ಲಿ ಬಾಕಿ ಕರ್ಮ ಇರ್ಲಿಕ್ಕೆ ಚಾನ್ಸ್ ಇರ್ತದೆ. ನಂತರ 6ನೇ ಮನೆ ಅಧಿಪತಿ ಏನಾದ್ರು 12ನೇ ಮನೆಯಲ್ಲಿದ್ರೆ ದೂರ ಪ್ರಯಾಣ, ವಿದೇಶ ಸಂಬಂಧಿತ ನಿಮ್ಗೆ ಬಾಕಿ ಕರ್ಮ ಇರ್ಲಿಕ್ಕೆ ಚಾನ್ಸ್ ಇರ್ತದೆ 6ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿದ್ರೆ. ನಂತರ 6ನೇ ಮನೆ ಅಧಿಪತಿ ಏನಾದ್ರು 8ನೇ ಮನೆಯಲ್ಲಿದ್ರೆ ರಹಸ್ಯವಾದ ವಿಷಯದಲ್ಲಿ ನಿಮ್ಗೆ ಪೆಂಡಿಂಗ್ ಕರ್ಮ ಇರ್ಲಿಕ್ಕೆ ಚಾನ್ಸ್ ಇರ್ತದೆ. ಇದು 6ನೇ ಮನೆ ಮತ್ತು ಬಾಕಿ ಕರ್ಮ ಮತ್ತು 6ನೇ ಮನೆಯ ಅಧಿಪತಿ. ಈ ತರ ನೀವು ನಿಮ್ಮ ಬಾಕಿ ಕರ್ಮವನ್ನ ಚೆಕ್ ಮಾಡ್ಕೋಬಹುದು. ನಿಮ್ಗೆ ಏನಾದ್ರು ಜಾತಕ ವಿಚಾರ ಮಾಡ್ಬೇಕಂದ್ರೆ ನಮ್ದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದ್ರೆ ನಿಮ್ಮ ಜಾತಕದ ಬಗ್ಗೆ ಡೀಟೇಲ್ಸ್ ತಿಳಿಸಿಕೊಡ್ತೇನೆ. ನೆಕ್ಸ್ಟ್ ಬೇರೆ ನಮಸ್ಕಾರ.